ಆಪ್ಕಿ ಅದಾಲತ್ನಲ್ಲಿ ಫೇಮಸ್ ಸಿಂಗರ್ ಮತ್ತು ಕಂಪೋಸರ್ ಅದ್ನಾನ್ ಸಾಮಿ ಅವರ ಮೇಲಿರುವ ಆರೋಪವೆಂದರೆ ಇವರೊಬ್ಬ ದೊಡ್ಡ ರೋಮಿಯೋ ಎಂಬುದು. ಸಲ್ಮಾನ್ ಖಾನ್ ಏನ್ ಹೇಳ್ತಾರೆ ಅಂತಂದ್ರೆ, ನಾವಂತೂ ಬಾಡಿ ಬಿಲ್ಡ್ ಮಾಡಿ ಮಾಡಿ ಸತ್ತೋಗಿದ್ದೀವಿ, ಫಿಟ್ನೆಸ್ ಮಾಡಿ ಮಾಡಿ ಸತ್ತೋಗಿದ್ದೀವಿ. ಮತ್ತೆ ಇವರು ಈ ಪರಿಸ್ಥಿತಿಲಿದ್ರೂ ಕೂಡ ರೊಮ್ಯಾನ್ಸ್ ಮಾಡ್ತಾರೆ, ಮತ್ತೆ ಇವ್ರ ಜೊತೆ 6 ಹೀರೋಯಿನ್ಗಳು ಒಟ್ಟೊಟ್ಟಿಗೆ ಕಾಣಿಸ್ಕೊಳ್ತಾರೆ. ಇದು ಸಂಗೀತಕ್ಕಿರುವಂತ ಶಕ್ತಿ. ಬೇರೆ ಸಿಂಗರ್ಸು ಇದ್ದಾರೆ, ಆದ್ರೆ ಜಾದು ನಿಮ್ಮ ಹತ್ರ ಮಾತ್ರ ಇದೆ. ನಾನೇನ್ ಹೇಳಿ, ನನ್ನ ಸಾಂಗ್ಸ್ ಹೇಗಿದೆ ಅಂದ್ರೆ ಸಾಂಗ್ಸ್ ಇಂದ ರೊಮ್ಯಾನ್ಸ್ ನಡೆಯುತ್ತೆ. ಮತ್ತೆ ನಾನಾಗ್ಲೇ ಹೇಳ್ದ ಹಾಗೆ ನೀವು ಸರಿಯಾದ ಮಾತನ್ನೇ ಹೇಳಿದ್ರಿ. ನೀವು 1000 ಹಾಡುಗಳನ್ನ ಮಾಡಲ್ಲ. ಅದಕ್ಕೆ ನಾನು ಹೇಳಿದ್ದೆ, ನೋಡಿ ನಾನು ಕಡಿಮೆ ಸಾಂಗ್ಸ್ ಮಾಡ್ತೀನಿ, ಆದ್ರೆ ಅದಕ್ಕೆ ಒಂದೊಳ್ಳೆ ಪ್ಯಾಷನ್ ಮತ್ತೆ ತುಂಬಾ ಚೆನ್ನಾಗಿ ಯೋಚನೆ ಮಾಡಿ ನಾನು ಮನಸ್ಸಿಂದ ಕೆಲಸ ಮಾಡ್ತೀನಿ. ನಿಮ್ಮ ಒಂದು ಸಣ್ಣ ರಹಸ್ಯನ ಜನರ ಮುಂದೆ ತೆಗೆದಿಡ್ತೀನಿ. ನಿಮ್ಮನ್ನ ಪಾಕಿಸ್ತಾನದ ಒಬ್ಬ ಡೈರೆಕ್ಟರ್ ಸಿನಿಮಾದಲ್ಲಿ ಹಾಡು ಹಾಡೋದಕ್ಕೆ ಕರೀತಾರೆ. ಹೌದು. ಆಮೇಲೆ ನೀವು ಆ ಸಿನಿಮಾಗೆ ಹೀರೋ ಆಗ್ತೀರಾ. ಆ ಸಿನಿಮಾದಲ್ಲಿ ಹೀರೋಯಿನ್ ಇದ್ರು. ಆಮೇಲೆ ಹೀರೋಯಿನ್ ಜೊತೆ ನೀವು ಸ್ವಲ್ಪ ದಿವಸ ರೊಮ್ಯಾನ್ಸ್ ಮಾಡಿದ್ರಿ. ಆಮೇಲೆ ಚಿಕ್ಕ ವಯಸ್ಸಿಗೆ ನೀವು ಮದುವೆನೂ ಆಗ್ಬಿಟ್ರಿ. ಏನ್ ಮಾಡೋದು, ಆಗ್ಬೇಕಾಯ್ತು. ಇರೋದೊಂದೇ ಜೀವನ, ಎಂಜಾಯ್ ಮಾಡಿ. ನಾಳೆ ಬಗ್ಗೆ ಯಾರಿಗೂ ಗೊತ್ತಿಲ್ಲ. ಅಂದ್ರೆ ಕಣ್ಣುಗಳಲ್ಲೇ ಕಣ್ಣಲ್ಲ, ಅದು ಬೇರೆ ತರನೇ. ಮತ್ತೆ ನೀವು ಸಲ್ಮಾನ್ ಖಾನ್ಗೆ ಮದ್ವೆ ಮಾಡ್ಕೊಂತ ಸಲಹೆ ಕೊಟ್ರಿ. ನಾನಂತೂ 3 ಮಾಡ್ಕೊಂಡಿದ್ದೀನಿ. ನಾನು ಆಕ್ಚುಲಿ ಹೇಳಿದ್ದೆ ಅದೇನಂದ್ರೆ, ಅದ್ ನಾನು ತುಂಬಾನೇ ಟ್ರೈ ಮಾಡಿದೆ. ಆದ್ರೆ ಅವ್ರು ತುಂಬಾ ತಮಾಷೆ ಉತ್ತರ ಕೊಟ್ಟಿದ್ರು ನನಗೆ. ನೀನು 3 ಮಾಡ್ಕೊಂಡು ಏನ್ ಸಾಧನೆ ಮಾಡಿದೆ, ನಾನು 1 ಮಾಡ್ಕೊಳ್ಳೋದಕ್ಕೆ ಅಂತ. ಆಕ್ಚುಲಿ ವಿಷಯ ಏನಂದ್ರೆ, ನನ್ನ ಪ್ರಕಾರ ಈ ಜೀವನದಲ್ಲಿ ಐ ಆಮ್ ಅ ವೆರಿ ಟ್ರೆಡಿಷನಲ್ ಕೈಂಡ್ ಆಫ್ ಅ ಪರ್ಸನ್. ಯುನೋ, ನಾನು ಹೊರಗಡೆ ದೇಶದಲ್ಲಿ ಇದ್ದಿರ್ಬೋದು, ಮತ್ತೆ ನನ್ನ ಎಜುಕೇಶನ್ ಎಲ್ಲ ಅಲ್ಲೇ ಆಗಿದ್ದು. ಐ ಆಮ್ ಅ ವೆರಿ ಮಾಡರ್ನ್ ಪರ್ಸನ್ ದಟ್ ವೇ. ಆದ್ರೆ ಕೆಲವು ವಿಷಯಗಳಲ್ಲಿ ತುಂಬಾ ಟ್ರೆಡಿಷನಲ್. ಹಾಗೆ ನಾನ್ ನಂಬೋದೇನು ಅಂದ್ರೆ, ಒಬ್ಬ ಮನುಷ್ಯ ತನ್ನ ಟ್ರೆಡಿಷನ್ನ, ತನ್ನ ಕಲ್ಚರ್ನ ಯಾವಾಗ್ಲೂ ಗೌರವಿಸ್ತಾ ಇರಬೇಕು. ಅವುಗಳನ್ನ ಒಂದು ಬೇಸ್ ಮಾಡ್ಕೊಂಡು ಅವ್ರು ತಮ್ಮ ಜೀವನನ ಲೀಡ್ ಮಾಡ್ಕೋಬಹುದು. ಬಟ್ ಯು ಶುಡ್ ಹ್ಯಾವ್ ಯುವರ್ ರೂಟ್ಸ್ ಇನ್ ಪ್ಲೇಸ್. ಅಂಡ್ ಇನ್ ದ ಲೈಟ್ ಆಫ್ ದಟ್, ಐ ಆಮ್ ನಾಟ್ ಜಡ್ಜಿಂಗ್ ಎನಿಬಡಿ, ಬಟ್ ಐ ಆಮ್ ಸೇಯಿಂಗ್ ದಿಸ್ ಇಸ್ ಮೀ. ಏನಂದ್ರೆ, ನಾನು ಯಾರೋ ಒಬ್ಬರನ್ನ ಪ್ರೀತಿ ಮಾಡಿದಾಗ ಅವ್ರನ್ನೇ ಮದುವೆ ಮಾಡ್ಕೊಂಡೆ. ಐ ಡಿಂಟ್ ವಾಂಟ್ ಟು ನಾನು ಆಕ್ಚುಲಿ ಆ ಒಂದು ಪ್ರೀತಿಗೆ ತುಂಬಾನೇ ಲೆಜಿಟಿಮೇಟ್, ಜೆನ್ಯೂನ್ ಅಂಡ್ ಪ್ಯೂರ್ ಮುಖ ಕೊಡಬೇಕು ಅಂತ ಅನ್ಕೊಂಡಿದ್ದೆ. ಅಂಡ್ ಐ ಡಿಂಟ್ ವಾಂಟ್ ಟು ಮೇಕ್ ಇಟ್ ಫ್ರಿಬಲೆಸ್. ಸೊ ಯಾರು ನಾನು ಆಕ್ಚುಲಿ ಪ್ರೀತಿ ಮಾಡಿದೆ, ಯುನೋ. ಸುಮ್ಮನೆ ಅನ್ಕೊಂಡ್ರೆ. ನೀವು ಯಾವ ಹಾಡನ್ನ ಹಾಡಿದ್ರಿ? भीगी भीगी रातों में फिर तुम आओ ना, हो भीगी भीगी रातों में फिर तुम आओ ना, ऐसी बरसातों में आओ ना, हो ऐसी बरसातों में. ನಾವೀಗ ಜನತೆಯಿಂದ 1-2 ಪ್ರಶ್ನೆಗಳನ್ನ ತಗೊಳ್ಳೋಣ. ಬಜರಂಗಿ ಭಾಯ್ಜಾನ್ ಸಿನಿಮಾದಲ್ಲಿ ಯಾವ ರೀತಿ ಪಾಕಿಸ್ತಾನ ತೋರಿಸಿದಾರೋ, ಆಕ್ಚುಲಿ ಪಾಕಿಸ್ತಾನ ಅದೇ ರೀತಿ ಇದೆಯಾ ಅಥವಾ ಸತ್ಯ ಬೇರೆ ಏನಾದರೂ ಇದೆಯಾ? ಅಲ್ಲಿ ನೀವು ಹೋದ್ರೆ ನಿಮ್ಗೆ ಅಲ್ಲಿ ವಾತಾವರಣ ಗೊತ್ತಾಗ್ಬಿಡುತ್ತೆ. भर दो झोली मेरी या मोहम्मद, लौट कर मैं न जाऊंगा खाली. भर दो झोली मेरी या मोहम्मद, लौट कर मैं न जाऊंगा खाली. भर दो झोली आका जी, भर दो झोली
नबी जी भर दो झोली मेरी या मोहम्मद लौट कर मैं न जाऊंगा खाली. ಅಂದ್ರೆ ಇದ್ರಲ್ಲಿ ನೀವು ಬರೀ ಹಾಡನ್ನ ಹಾಡಿಲ್ಲ, ಆಕ್ಟಿಂಗ್ ಕೂಡ ಮಾಡಿದ್ರಿ ಈ ಕವಾಲಿಗೋಸ್ಕರ. ಹೌದು. ಒಂದು ಇಂಟ್ರೆಸ್ಟಿಂಗ್ ವಿಷಯ ನಡೀತು ಇಲ್ಲಿ. ನನಗೆ ಸಲ್ಮಾನ್ ಖಾನ್ ಇಂದ ಅಚಾನಕ್ ಒಂದು ಫೋನ್ ಬಂತು. ಅವರು ಏನ್ ಹೇಳಿದ್ರು ಅಂದ್ರೆ, ಬ್ರೋ ವಾಟ್ ಯು ಡೂಯಿಂಗ್, ಯು ನೋ ಐ ಗಾಟ್ ದಿಸ್ ಅಮೇಝಿಂಗ್ ಸಾಂಗ್ ಅಂಡ್ ಇಟ್ಸ್ ಅ ಕವಾಲಿ. ನಾನು ಸ್ವಲ್ಪ ಕನ್ಫ್ಯೂಸ್ ಆಗ್ಬಿಟ್ಟೆ. ಕವಾಲಿ? ನಾನು ಹೇಳಿದೆ, ನಾನು ಕವಾಲಿ ಹಾಡೇ ಇಲ್ಲ, ಅದಕ್ಕೆ ನಾನು ಹೇಳ್ತಿರೋದು ನೀವು ಆಡಿ ಅಂತ ಅಂದ್ರು. ನಾನು ಕಂಪೋಸ್ ಮಾಡಿದ್ದೀನಿ, ಆದರೆ ಯಾವತ್ತೂ ಹಾಡಿಲ್ಲ ಕವಾಲಿನ. ಆಗ ಅವ್ರು ಹೇಳಿದ್ರು, ನೋಡಿ ನಾನು ಕವಾಲಿನ ನೀವು ಆಸ್ ಇಟ್ ಇಸ್ ಕವಾಲಿ ಹಾಡಿ ಅಂತ ನಾನು ನಿಮ್ಮ ಹತ್ರ ಕೇಳ್ತಾ ಇಲ್ಲ. ಆ ಟಿಪಿಕಲ್ ಕವಾಲಿ ಏನಿದೆ ಅದನ್ನ ಪರ್ಫಾರ್ಮ್ ನೀವು ಮಾಡಬೇಡಿ. ಅದಕ್ಕೆ ನಾನು ಹೇಳಿದೆ, ನೋಡಿ ನನ್ನ ಅಂದಾಜಲ್ಲಿ ನಾನು ಈ ಹಾಡನ್ನ ಹಾಡಬೇಕು ಅಂತ ಆದ್ರೆ ಆಕ್ಚುಲಿ ನೀವು ನನಗೆ ಆ ಫ್ರೀಡಮ್ನ ಕೊಟ್ರೆ ಆಗ ನಾನು ಅದನ್ನ ಹಾಡಬಲ್ಲೆ. ಯಾಕಂದ್ರೆ ನಾನು ಅದನ್ನ ಒಬ್ಬ ಟಿಪಿಕಲ್ ಕವಾಲಿ ಸಿಂಗರ್ ತರ ಹಾಡೋದಕ್ಕಾಗಲ್ಲ. ಅವ್ರದೇ ಬೇರೆ ಸ್ಟೈಲ್, ನಂದೇ ಬೇರೆ ಸ್ಟೈಲು. ಅದಕ್ಕೆ ಅವ್ರು ಹೇಳಿದ್ರು, ನೀವು ನಿಮ್ದೇ ಸ್ಟೈಲಲ್ಲಿ ಹಾಡಿ ಅಂತ. ನಾನ್ ಹೇಳಿದೆ ಸರಿ ನಾನು ಹಾಡ್ತೀನಿ ಅಂತ. ಆದ್ರೆ ಒಂದೆರಡು ದಿನ ಟೈಮ್ ಕೊಡಿ ಅಂತ ಕೇಳಿದೆ. ಅಷ್ಟೆಲ್ಲ ನೀವೇ ಆಕ್ಟ್ ಮಾಡ್ಬೇಕು ಅಂದ್ರು. ನಾನು ಇವ್ರು ಏನ್ ಮಾತಾಡ್ತಿದ್ದಾರೆ, ನಾನ್ ಹೆಂಗ್ ಇದಕ್ ಸೂಟ್ ಆಗ್ತೀನಿ? ಅದಕ್ಕೆ ಅವರು ಇಲ್ಲ ಇಲ್ಲ ಇಲ್ಲ, ದ ಥಿಂಗ್ ಇಸ್ ದಟ್ ನನ್ಗೇನ್ ಬೇಕು ಅಂದ್ರೆ ಯು ಪರ್ಫಾರ್ಮ್ ಇಟ್ ಲೈಕ್ ದ ವೇ ಹೌ ಯು ಪರ್ಫಾರ್ಮ್ ಇಟ್ ಅಂತ. ನೀವು ಅದ್ರೊಳಗೊಂದು ಪ್ಯಾಷನ್ ತಗೊಂಡ್ ಬರ್ತೀರಲ್ಲ, ನನ್ಗನ್ಸುತ್ತೆ ನೀವೇ ಮಾಡ್ಬೇಕು ಅಂತ. ಸೊ ಸಲ್ಮಾನ್ ಎಂತ ಮನುಷ್ಯ ಅಂದ್ರೆ ಅವರು ತುಂಬಾನೇ ಏನ್ ಹೇಳ್ತಾರೆ, ಪ್ಯೂರ್ ಹಾರ್ಟ್ ಅಂತೀವಲ್ಲ, ಆ ರೀತಿ ಮನುಷ್ಯ. ಅವ್ರಿಗೆ ಇಲ್ಲ ಅಂತ ಹೇಳೋದು ತುಂಬಾನೇ ಕಷ್ಟದ ಕೆಲಸ. ಸೊ ನಾನು ಆಕ್ಟ್ ಮಾಡಿದೆ.